ಬೈ ಎಲೆಕ್ಷನ್ ಅಲ್ಲಿ ಕೈ ಹಿಡಿದ ವೋಟರ್ಸ್ ಬಿಜೆಪಿಗೆ ಮುಖಭಂಗ 22,000 ಮತಗಳ ಅಂತರದಲ್ಲಿ ಚರಂತಿಮಠಗೆ ಹೀನಾಯ ಸೋಲು. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ನಲ್ಲಿ ಕೈ ಹಿಡಿದ ವೋಟರ್ಸ್ 22,000 ಮತಗಳ ಅಂತರದಲ್ಲಿ ಚರಂತಿಮಠಗೆ ಹೀನಾಯ ಸೋಲಾಗಿದೆ. ವೀರಣ್ಣ ಚರಂತಿಮಠ ಸೋಲಿಗೆ ಕಾರಣವಾಯ್ತಾ ಬಿಜೆಪಿ ಒಳ ಜಗಳ. ಚರಂತಿಮಠ ಪರ ಘಟಾನುಘಟಿ ನಾಯಕರೇ ಪ್ರಚಾರ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ. ಲಿಂಗಾಯತರ ಮತ ಭೇಟಿಗೆ ಹಿಂದೂ ಹುಲಿಯನ್ನೇ ಕರೆಸಿದ್ರು, ವರ್ಕೌಟ್ ಆಗಿಲ್ಲ. ಬಿಜೆಪಿ ಜೊತೆಗಿನ ಮುನಿಸು ಮರೆತು ಪ್ರಚಾರ ಮಾಡಿದ್ದ ಯತ್ನ, ಆದ್ರೂ ಕೂಡ ವೀರಣ್ಣ ಚರಂತಿಮಠಗೆ ಲಭಿಸಿದ್ದು ಹೀನಾಯ ಸೋಲು. ಚರಂತಿಮಠ ಹೀನಾಯ ಸೋಲು. ಇದೇ ಅವರ ಕಡೆ ಎಲೆಕ್ಷನ್ ಆಗುತ್ತಾ? ಹೊಸ ತಲೆಯನ್ನ ಹುಡುಕುವ ಅನಿವಾರ್ಯ ಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ. ಅಸಲಿಗೆ ವೀರಣ್ಣ ಚರಂತಿಮಠ ಮಖಾಡೆ ಬೀಳಲು ಕಾರಣ ಏನ್ ಗೊತ್ತಾ? ಬೈ ಎಲೆಕ್ಷನ್ ಅಲ್ಲಿ ಕೈ ಹಿಡಿದ ವೋಟರ್ಸ್ ಬಿಜೆಪಿಗೆ ಮುಖಭಂಗ. ಬಾಗಲಕೋಟೆಯಲ್ಲಿ 22,000 ಮತಗಳ ಅಂತರದಿಂದ ಗೆದ್ದು ಬಂದಿದ್ದಾರೆ ಉಮೇಶ್ ಮೇಟಿ. ಏನೆಲ್ಲ ಸರ್ಕಸ್ ಮಾಡ್ತು ಬಿಜೆಪಿ? ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟಿತ ಶಾಸಕರನ್ನ ಕರೆಸಿ ಅಲ್ಲಿ ಪ್ರಚಾರ ಮಾಡ್ತು, ಯಾವುದು ವರ್ಕೌಟ್ ಆಗಲಿಲ್ಲ. ಆ 22,000 ಮತಗಳಿಂದ ಸೋಲನ್ನ ಅನುಭವಿಸಿದ್ದಾರೆ. ಬಿಜೆಪಿ ಕಸರತ್ತು ನೋಡಿ, ಬಿಜೆಪಿ ಏನೆಲ್ಲ ಕಸರತ್ತು ಮಾಡ್ತು? ದೊಡ್ಡ ಘಟಾನುಘಟಿ ನಾಯಕರ ಪ್ರಚಾರ ಆಯಿತು. ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯೇಂದ್ರ ಪ್ರಚಾರ ಆಗ್ತಾ ಅಲ್ಲಿ, ಬಟ್ ವರ್ಕೌಟ್ ಆಗಲಿಲ್ಲ ಯಾವುದು. ಕಾಂಗ್ರೆಸ್ ಸಹಿತ ಅಷ್ಟೇ ರೀತಿಯಾಗಿ ಎಫರ್ಟನ್ನು ಹಾಕಿದೆ. ಕಾಂಗ್ರೆಸ್ ಸಹಿತ CM ಸಿದ್ದರಾಮಯ್ಯ ಅಲ್ಲೇ ಅವರು ಟಿಕಾನೆ ಹೂಡಿ ಅಲ್ಲಿಂದಾನೇ ಪ್ರಚಾರದಲ್ಲಿ ಮುನ್ನುಗ್ಗಿ ಅದು ಕೂಡ ಅಲ್ಲಿ ಆಗಿರುವಂಥದ್ದು. ಬಟ್ ವೀರಣ್ಣ ಚರಂತಿಮಠ ಇಲ್ಲಿ ಬಿಜೆಪಿ ಅಭ್ಯರ್ಥಿಯ ಬದಲಾವಣೆ ಮಾಡಿ ನೋಡಬೇಕಾದಂಥ ಅನಿವಾರ್ಯತೆ ತುಂಬ ಇದೆ. ಯಾಕಂದರೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರ ಒಂದು ಮುನಿಸು, ವೀರಣ್ಣ ಚರಂತಿಮಠ ಅವರ ಈ ಒಂದು ಒಳ ಜಗಳಗಳು, ಈ ಸಹೋದರರ ಜಗಳಗಳೇನಿದೆಯಲ್ಲ, ಇಲ್ಲೂ ಕೂಡ ಅಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗಿರುವಂಥದ್ದು ಉಂಟು. ಹಾಗಾಗಿ ಅಭ್ಯರ್ಥಿಯ ಬದಲಾವಣೆ ಅನಿವಾರ್ಯ ಇದೆ ಬಿಜೆಪಿಗೆ. ವೀರಣ್ಣ ಚರಂತಿಮಠ ವಿರುದ್ಧ ಒಂದಿಷ್ಟು ಆರೋಪಗಳು ಸಹಿತ ಇದ್ದಾವೆ. ಅವರ ಹೊರಟು ಮಾತು, ಸರಿಯಾದ ರೆಸ್ಪಾನ್ಸ್ ಇಲ್ಲ, ಜನಗಳಿಗೆ ಸರಿಯಾದ ಸ್ಪಂದನೆ ಇಲ್ಲ ಅನ್ನುವಂಥದ್ದು ಒಂದಿಟ್ಟಿದೆ, ಒಂದು ಸ್ವಲ್ಪ ಇದೆ. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಈಗಾಗಲೇ ಹೇಳ್ದಂಗೆ ಬಿಜೆಪಿಗೆ ವೀರಣ್ಣ ಚರಂತಿಮಠ ಯಾಕೆ ಸೋತರು? ಸಹೋದರ ಮಲ್ಲಿಕಾರ್ಜುನ ಚರಂತಿಮಠಗೆ ಹೊಂದಾಣಿಕೆ ಇಚ್ಛೆ, ಹೊಂದಾಣಿಕೆ ಸರಿಯಾಗಿಲ್ಲ. ಬಿಜೆಪಿಗೆ ಬರುವ ತುದಿಗಾಲಿನಲ್ಲಿದ್ದ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಜೊತೆ ಮುಂದುವರೆದ ವೈಮನಸ್ಸು, ಇದು ಅಲ್ಲಿ ಮೈನಸ್ ಪಾಯಿಂಟ್. ಕಾಂಗ್ರೆಸ್ ಅಧಿಕಾರ ಹಣದ ಬಲದ ಮುಂದೆ ರಣತಂತ್ರಕ್ಕೆ ಹಿನ್ನಡೆ. ಮಹಿಳಾ ಮತದಾರರಿಗೆ ಸೆಳೆಯುವ ಯತ್ನ ಮಾಡದೇ ಇರುವುದು. ಎಸ್, ಫೀ ಹಾಗೂ ಡೊನೇಷನ್ ಹಾವಳಿಗೆ ವಿದ್ಯಾರ್ಥಿಗಳ ಅಸಮಾಧಾನ. ಕಾರ್ಯಕರ್ತರಿಗೆ ಮುಖಂಡರಿಗೆ ಸರಿಯಾಗಿ ಸ್ಪಂದನೆ ಇಲ್ಲ. ಸ್ನೇಹದಿಂದ ಮಾತನಾಡುವ ಬದಲು ಸಿಡುಕಿನ ಸ್ವಭಾವ ವೀರಣ್ಣ ಚರಂತಿಮಠ ಅವರಿಗಿರುವಂಥದ್ದು.
PH ಪೂಜಾರ್, ಮುರುಗೇಶ್ ನಿರಾಣಿ ಜೊತೆ ತೋರಿಕೆ ಅಷ್ಟೇ ಆತ್ಮೀಯತೆ, ಬಾಂಧವ್ಯ ಬೆಳೆಸುವ ನಿಟ್ಟಿನಲ್ಲಿ ಚರಂತಿಮಠ ಮುಂದಾಗಲಿಲ್ಲ. ಸಹೋದರ ಮಲ್ಲಿಕಾರ್ಜುನ ಚರಂತಿಮಠಗೆ ಹೊಂದಾಣಿಕೆ ಇಚ್ಛೆ. ಬಿಜೆಪಿಗೆ ಬರುವ ನೋಡಿ ಏನು ವೀರಣ್ಣ ಚರಂತಿಮಠಗೆ ಸೋಲು ಯಾಕೆ ಕಾರಣ, ಸೋಲೋದಕ್ಕೆ ಅಂತ ಇಲ್ಲಿ ಗಮನಿಸಿ ನೋಡ್ದಾದ್ರೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಅಧಿಕಾರ, ಹಣದ ಬಲ ಅದೊಂದು ಕಡೆ ಸೈಡ್ ಲೈನ್ ಆದರೂ ಮಹಿಳಾ ಮತದಾರರನ್ನು ಸೆಳೆಯೋದ್ರಲ್ಲಿ ಯತ್ನ ಮಾಡಲಿಲ್ಲ ಬಿಜೆಪಿ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಚಾರ ಮಾಡ್ತಾ ಇದ್ದಂಥ ಬರದಲ್ಲಿ ಒಂದಿಷ್ಟು ಅಲ್ಪಸಂಖ್ಯಾತರ ಮೇಲೆ ಮಾತನಾಡ್ತಾರಲ್ಲ, ಅಲ್ಪಸಂಖ್ಯಾತರ ಸಮುದಾಯದ ಮೇಲೆ ಒಂದಿಷ್ಟು ಮಾತುಗಳು ಕೇಳಿ ಬರುತ್ತಲ್ಲ, ಅದು ಕೂಡ ಇಲ್ಲಿ ಮೈನಸ್ ಪಾಯಿಂಟ್ ಆಗುತ್ತೆ. ಬರುವಂಥ ಮತಗಳು ಬರೋದಿಲ್ಲ ಈ ರೀತಿಯಾಗಿ ಮಾತನಾಡೋದ್ರಿಂದ. ಇನ್ನು ವೀರಣ್ಣ ಚರಂತಿಮಠ ಇವೆಲ್ಲವೂ ಕೂಡ ಮೈನಸ್ ಪಾಯಿಂಟ್ ಇರೋದ್ರಿಂದ ಸತತವಾಗಿ ಬಾಗಲಕೋಟೆಯಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಅಭ್ಯರ್ಥಿಯ ಬದಲಾವಣೆ ತುಂಬ ಅನಿವಾರ್ಯವಿದೆ ಅಂತ ಹೇಳ್ಬೋದು.